ಮಳೆಗಾಲದಲ್ಲಿ ಪ್ರತಿ ವರ್ಷ ಹೀಗೆ ನೆರೆ ಬರುವಂಥದ್ದು ಈ ವರ್ಷ ಮಾತ್ರ ಸ್ವಲ್ಪ ಜಾಸ್ತಿ ಕಾಣ್ತದೆ. ಆದರೂ ಹೊಳೆ ಅಗೆಲ ಮಾಡಿದ್ದಾರೆ, ಹೊಯ್ಗೆಲ್ಲ ತೆಗೆದರೂ ನೀರು ಬರ್ತಾ ಉಂಟು, ಈಗ ಜಾಸ್ತಿ ಆಗ್ತಾ ಉಂಟು. ಈ ಮಧುವಾಹಿನಿ ನದಿ ಇದು ಇಡೀ ಶಿವದೇವರನ್ನು ಇಡೀ ಲಿಂಗವು ಮುಳುಗುವಂತಹ ಒಂದು ಕ್ರಮ ಇಲ್ಲಿ ಈ ಸಲ ಹಾಗೆ ಆಗ್ತದ ಅಂತ ಗೊತ್ತಿಲ್ಲ. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಕಾಸರಗೋಡು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದೆ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಎಡೆಬಿಡದೆ ಸುರಿಯುತ್ತಿದ್ದುದರಿಂದಾಗಿ ಇಲ್ಲಿನ ಮಧುವಾಹಿನಿ ನದಿಯು ತನ್ನ ಹರಿವನ್ನು ದೇವಸ್ಥಾನಕ್ಕೂ ವಿಸ್ತರಿಸಿದೆ. ಪರಿಸರ ಪ್ರದೇಶಗಳೆಲ್ಲವೂ ಜಲಾವೃತವಾಗಿದ್ದು ಸುರಿಯುತ್ತಿರುವ ಮಳೆಯನ್ನೂ ಲೆಕ್ಕಿಸದೆ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಜಲಾವೃತವಾಗಿ ಕಂಗೊಳಿಸುತ್ತಿರುವ ಮಧೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದ ಸುಂದರ ದೃಶ್ಯಗಳು ತಮಗಾಗಿ. ನಮಗ ಗಜಮುಖದವಗೆ ಗಣಪಗೆ ಚೆಲ್ವ ಪ್ರಜಗ ವಂದಿತಗೆ ಆರತಿ ಎತ್ತಿರೆ ಆರತಿಯ ಎತ್ತಿರೆ ಗಜಮುಖ ಗಣಪಗೆ ತೆಂಗಿನ ಕಾಯಿ ಕಡಲೆಯ ಎಳ್ಳೋರಿಗೆ ಕಪ್ಪ ನೆಲುವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ಧಾವಾಗ್ನಿ ಎಂದದಿಯ ಮೆರೆವವಗೆ ಆವಾಗ ಮನದಲ್ಲಿ ನೆನೆಬರಿಸಾರ್ಥವ ಇವಾಗ ಗಣೇಶ ಗಾರದಿ ಎತ್ತಿ
ಎತ್ತಿರೆ ಗಜಮುಖದೊಳಗೆ ಗಣಪಗೆ ಕರದೊಳು ಪರಶು ಪಾಶಂಕುಶಧಾರಿ ಹರ್ಷದಿ ಭಕ್ತರಾಯ ದೊರೆಯುವವರಿಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದೊಳಗೆ ಗಣಪಗೆ മധുരമ്പലത്തിൻ്റെ ഈ പരിസരത്തിൽ എല്ലാ വർഷവും ഒരു 4 തവണ ഇതേപോലുള്ളൊരു വലിയ വെള്ളപ്പൊക്കം ഉണ്ടാവും. അമ്പലത്തിനകത്ത് വെള്ളം വരും. പിന്നെ ആ സമയത്ത് ഭക്താദികളെ ഒരുപാട് കുറയും. എങ്കിലും ഈ നാട്ടിൻ്റെ ഈ ഈ സൗന്ദര്യം നോക്കാൻ വേണ്ടിയിട്ട് കുറേ ആൾക്കാരൊന്നും ഈ അമ്പലത്തിൻ്റെ ഒരുപാട് ആൾക്കാർ വേണ്ടിയിട്ട് കയറും. ഏകദേശം ഒരു 4-5 തവണ ഈ വെള്ളപ്പൊക്കം ഉണ്ടാകും. ഇതിനൊരു ശാശ്വതമായ ഒരു പരിഹാരം ഇതുവരെ കണ്ടെത്താൻ പറ്റിയിട്ടില്ല. ഈ വർഷം പുഴയുടെ മണൽ ഒരുപാട് നീക്കി. എങ്കിലും ಆದ್ಯತೆ ಮೇರೆಂದೇ ನಲ್ಲೊരു ಕೊಳ್ಳುತ್ತಾಯಿ. ಇದರಲ್ಲಿ ಮೇಲೆ ವರ್ಷಕ್ಕೂ ಇದೆ. ಆದರೆ ಇದರಿಂದಾಗಿ ಏನು ಸೇವೆ ಎಲ್ಲ ಕಡಿಮೆ ಆಗ್ತಾ ಇದೆ. ಅಂದರೆ ಬರುವ ಭಕ್ತರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೂ ಹೊರಗಿಂದೆಲ್ಲ ಬರ್ತಾ ಇದ್ದಾರೆ ನೋಡಲಿಕ್ಕೆ, ನೆರೆ ನೋಡಲಿಕ್ಕೆ. ಚೆಂದ ಅಲ್ಲ ಪ್ರಕೃತಿಯ ಒಂದು ಸೊಬಗು. ರೋಹಿತ್ ಮಾಜಿ ವಾರ್ಡ್ ಮೆಂಬರ್. ನಮ್ಮ ಕುಂಬಳಸಿನ ಇತಿಹಾಸ ಪ್ರಸಿದ್ಧವಾದಂಥ ಮಧುರು ಶ್ರೀ ಮದನಂತಿ ಸಿದ್ಧಿವಿನಾಯಕ ದೇವಾಲಯದ ಅಂಗಣದಲ್ಲಿ ನಾವಿದ್ದೇವೆ. ಕಳೆದ 1 ವಾರದಿಂದ ಬಂದಂತಹ ಮಳೆಯ ಪ್ರಭಾವದಿಂದ ಇಲ್ಲಿ ನೆರೆ ಬಂದಿರುತ್ತದೆ. ಇದು ಎಲ್ಲ ವರ್ಷ ಬರುವಂಥದ್ದು. ಆದರೂ ಈ ವರ್ಷದ ವಿಶೇಷ ಅಂದರೆ ನಮ್ಮ ಮಧುವಾಹಿನಿ ಹೊಳೆ ಇರತಕ್ಕಂತಹ ವೇಸ್ಟ್ ಮಣ್ಣುಗಳನ್ನು ಸರ್ಕಾರದಿಂದ ತೆಗೆದರೂ ಕೂಡ ಆ ತೆಗೆದ ಪ್ರಭಾವದಿಂದ ಸ್ವಲ್ಪ ನಮಗೆ ಕಡಿಮೆ ಅಂತ ಹೇಳ್ಬೋದು. ಈಗ ಭಕ್ತ ಮಹಾಶಯರಿಗೆ, ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಈ ನೆರೆ ಸ್ವಲ್ಪ ಅನಾನುಕೂಲವಾದರೂ ಕೂಡ ಇಲ್ಲಿಯ ಪ್ರತಿಷ್ಠೆ ಅಂತ ಹೇಳಿದರೆ ಗಂಗಾಧರ ಮದನಂತೀರ್ಥ ಸ್ವಾಮಿ ಶಿವ ಅಂದರೆ ಅವರು ಅಭಿಷೇಕ ಪ್ರಿಯರು. ಶಿವದೇವರಿಗೆ ಜಲ ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ. ಅಂತ ಜಲಾಭಿಷೇಕದಲ್ಲಿ ಇರತಕ್ಕಂಥ ಭಗವಂತನ ಈ ಸನ್ನಿಧಿಗೆ ಜಲ ಇದಾಗಿದೆ. ಅದರೊಂದು ಒಟ್ಟಿಗೆ ಕ್ಷೇತ್ರದ ನವೀಕರಣ ಕೆಲಸಗಳು ಮುಂದುವರಿತಾ ಇದೆ. ಅದಕ್ಕೆ ಸ್ವಲ್ಪ ಏನೋ ಒಂದು ಅಡೆತಡೆ ಆಗಿದೆ ಈ ಒಂದು ನೆರೆಯಿಂದ. ಆದರೂ ಈ ಪ್ರದೇಶದಲ್ಲಿ
ಅನೇಕ ಮೊದಲನೇ ಕಾಲದಿಂದಲೂ ಇದು ಬರ್ತಾ ಇದ್ದದ್ದು. ಕೆಲವರನ್ನೆಲ್ಲ ಸ್ಥಳ ಹಸ್ತಾಂತರಿಸಬೇಕಾಗಿ ಬಂದಿದೆ ಈ ಒಂದು ಪ್ರಭಾವದಿಂದ. ಮಳೆಯ ಇನ್ನೂ ಒಂದು ಸ್ವಲ್ಪ ದಿವಸ ಮಳೆ ಇರ್ಬೋದು ಅಂತ ಹೇಳಿ ಕಾಲಾವಸ್ಥೆ ನಿರೀಕ್ಷೆಯನ್ನು ಹೇಳ್ತಾ ಇದ್ದಾರೆ ಹೆಚ್ಚಿನ ಅಂಶ ಬುಧವಾರದವರೆಗೆ. ಅಷ್ಟರವರೆಗೆ ಈ ನೆರೆ ದೇವಾಲಯದಲ್ಲಿ ಇರ್ಬೋದು ನಮ್ಮ ನಿರೀಕ್ಷೆ. ಹಾಗೆ ಭಕ್ತರಿಗೆ ಸ್ವಲ್ಪ ಅನಾನುಕೂಲವಾಗಿದೆ ಅಂತ ದೇವರ ದಯೆಯಿಂದ ಯಾವುದೇ ಅಪಾಯಗಳಿಲ್ಲದೆ ಈ ಕ್ಷೇತ್ರ ಪರಿಸರವನ್ನು ಭಗವಂತನ ಕಾಪಾಡಿದೆ. നമസ്തേ. എല്ലാ വർഷവും മധുവാഹിനി പുഴ കവിഞ്ഞ് ഒഴുകാറുണ്ട്. അതിൻ്റെ ഭാഗമായിട്ട് മധൂറിൽ ഇത്തരത്തിലുള്ള വെള്ളപ്പൊക്കവും ഉണ്ടാവാറുണ്ട്. ഈ വർഷം വെള്ളപ്പൊക്കത്തിന് സാധ്യത വളരെ കുറവാണ് എന്നാണ് വിചാരിച്ചിരുന്നത്. കാരണം പുഴയുടെ ആഴം കൂട്ടുകയും പുഴയുടെ വലിപ്പമൊക്കെ കൂട്ടുകയും ചെയ്തിരുന്നു. എന്നാലും ഇപ്രാവശ്യവും മധുവാഹിനി പുഴ കരകവിഞ്ഞൊഴുകി മധൂർ ക്ഷേത്രമുറ്റത്തും അതുപോലെ തന്നെ പരിസരങ്ങളിലും വ്യാപിച്ചിരിക്കുകയാണ്. എന്നാൽ ഈ ഒരു വെള്ളക്കെട്ട് കാരണം ഇവിടെ നാശനഷ്ടങ്ങളോ അനിഷ്ട സംഭവങ്ങളോ ഒന്നും തന്നെ ഉണ്ടാവാറില്ല. ഇത് മധുവാഹിനി കരകവിഞ്ഞ് മധൂറിനെ മൊത്തത്തിൽ ഒരു ശുദ്ധീകരിക്കുന്ന പ്രവർത്തനമായാണ് ഇവിടെ നാട്ടുകാരും അതുപോലെ തന്നെ ഭക്തജനങ്ങളും ഈ വെള്ളപ്പൊക്കത്തെ സ്വീകരിക്കാറ്. അത്തരത്തിലുള്ള ഒരു നേർക്കെട്ടാണ് ഇവിടെ അനുഭവപ്പെടാറുള്ളത്. വളരെ നിമിഷങ്ങൾ കൊണ്ട് വെള്ളം ഉയരുകയും അതുപോലെ തന്നെ വളരെ പെട്ടെന്ന് തന്നെ വെള്ളം താഴ്ന്ന് പോവുകയും ചെയ്യുന്ന പ്രദേശമാണ് മധൂർ. ഏകദേശം വെറും മണിക്കൂറുകൾ മാത്രം നീണ്ടു നിൽക്കുന്ന വെള്ളക്കെട്ടാണ് ഇവിടെ എല്ലാ വർഷവും ഉണ്ടാവാറ്. അത്തരത്തിലുള്ള ഒരു വെള്ളക്കെട്ടാണ് ഇന്നിവിടെ സംഭവിച്ചിട്ടുള്ളത്. Hey,